ಸಿಎಂ ಕುರ್ಚಿ ಕಾಳಗದಲ್ಲಿ ಗೃಹ ಸಚಿವ ಪರಮೇಶ್ವರ್ ಡೇ ಒನ್ ಇಂದ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಕೂಡ ಹಲವು ಸಂದರ್ಭದಲ್ಲಿ ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಡೋದ್ರ ಮೂಲಕ ತಾವು ಆಕಾಂಕ್ಷೆ ಅನ್ನೋದನ್ನ ಒಂದು ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯ ಪರವಾಗಿ ತಾನಿದ್ದೀನಿ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಈಗಲೂ ಅಷ್ಟೇ ಅಂಥದ್ದೇ ಒಂದು ಸುಳಿವು ಅವರ ಮಾತಿನಲ್ಲಿದೆ. ಸಿಎಂ ಪೂರ್ಣಾವಧಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ. ಪರೋಕ್ಷವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಅಧಿಕಾರ ಹಂಚಿಕೆಯ ಪ್ರಸ್ತಾಪನೆ ನಡೆದಿಲ್ಲ, ಡಿಸ್ಕಷನ್ನೇ ಆಗಿಲ್ಲ ಅಂದಮೇಲೆ ಚೇಂಜಸ್ ಎಲ್ಲಿಂದ ಬಂತು, ಆ ಪ್ರಶ್ನೆನೇ ಉದ್ಭವಿಸಲ್ಲ ಅಂತ ತಮ್ಮ ಹಿಂದಿನ ಸ್ಟೈಲ್ನ ಮಾತುಕತೆಗಳಿಗೆ ಬದ್ಧರಾಗಿದ್ದಾರೆ. ಈ ಸಲ ಕೂಡ ಸಿದ್ದರಾಮಯ್ಯ ಸಿಎಂ ಅಂತ ಹೈಕಮಾಂಡ್ ಘೋಷಣೆ ಮಾಡಿದೆ. ಹೈಕಮಾಂಡ್ ಎಲ್ಲಾದರೂ ಸಿದ್ದರಾಮಯ್ಯ ಬೇಡ ಅಂತ ಹೇಳಿದ್ಯಾ? ಇಲ್ವಲ್ಲ. ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ ಅಂದಮೇಲೆ ಚೇಂಜಸ್ ಆಗಲ್ಲ ಅಂತ ತಾನೇ ಅರ್ಥ ಅಂತ ಪರಮೇಶ್ವರ್ ಅವರು ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇವತ್ತು, ಹಿಂದೆ, ಮುಂದೆ ಕೂಡ ಇರ್ತೀನಿ ಅನ್ನೋದನ್ನ ತಿಳಿಸ್ತಿದ್ದಾರೆ. ಹೇಳಿಕೆ ಅದು ಅವ್ರಿಗೇನು ಮಾಹಿತಿ ಇದೆಯೋ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡಿಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಅವರು ಹೇಳ್ತಾರೆ ಸಂದರ್ಭ, ನಾವು ಹೇಳೋಕ್ಕಾಗುತ್ತೆ ಹಿಂಗೆ ಹೇಳಿ ಅಂತ. ಅವರು ಯಾವಾಗ ಸಂದರ್ಭ ನೋಡಿಕೊಂಡು ಅದರ ಅವಶ್ಯಕತೆ ಇದ್ದರೆ ಹೇಳ್ತಾರೆ. CLP ಮೀಟಿಂಗ್ ಮೊನ್ನೆ ತಾನೇ CLP ಮೀಟಿಂಗ್ ಆಯಿತು. ಆ ಥರ ಏನಾದರೂ ಗೊಂದಲ ಇದ್ದರೆ CLP ಮೀಟಿಂಗಲ್ಲಿ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾಡೇ ಮಾಡ್ತಾರೆ. ಏನು ಸ್ವಾಮಿ ಇಂಥ ಗೊಂದಲ ಇದೆ, ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ. ಯಾಕಂದರೆ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಅದು ಅವರ ಹೇಳಿಕೆ. ಅದು ನೋಡಿ, ಪ್ರತಿ ಸಲ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ದಿ ಎಂಡ್ ಕಾರ್ಡನ್ನು ಕುರ್ಚಿ ಕಚ್ಚಾಟದ ವಿಚಾರದಲ್ಲಿ ಹಿಡ್ಕೊಳ್ತಾರೆ. ಬಟ್ ಯಾವಾಗ DK ಶಿವಕುಮಾರ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಸೈಲೆಂಟ್ ಆಗ್ತಾ ಇದ್ರು. ಈಗಲೂ ಅಷ್ಟೇ ಕದನ ವಿರಾಮ ಉಲ್ಲಂಘನೆ, ಮತ್ತೆ ಕದನ ವಿರಾಮ ಘೋಷಣೆ, ಈಗ ಮತ್ತೊಂದು ಸಲ ಉಲ್ಲಂಘನೆ ಆಗಿದೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ನಾವು. ಹೈಕಮಾಂಡ್ ಮೌನ, DK ಶಿವಕುಮಾರ್ ತಾಳ್ಮೆಯ ಯಾನ. ಇದನ್ನು ತಾಳ್ಮೆ ಅನ್ಕೋಬೇಕೋ ಅಥವಾ ಸಹಾಯಕ ಅನ್ಕೊಳ್ಬೇಕೋ ನಿಮ್ಮ ವಿವೇಚನೆಗೆ ನಾವು ಬಿಟ್ಬಿಡ್ತೀವಿ ಅದನ್ನು. ಇನ್ನಷ್ಟು ದಿನ ಈ ಆಟ ಕಂಟಿನ್ಯೂ ಆಗುತ್ತೆ. ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಪ್ರಶ್ನೆ ಇದೆ. ಒಂದು ಕಡೆಗೆ ಹೈಕಮಾಂಡ್ನಿಂದ ಕ್ಲಾರಿಟಿಗೋಸ್ಕರ ಕಾಯ್ತಾನೇ ಇದ್ದಾರೆ DK ಶಿವಕುಮಾರ್. KPCC ಅಧ್ಯಕ್ಷರಾಗಿ ಮಾರ್ಚ್ ತಿಂಗಳಿಗೆ 6 ವರ್ಷ ಆಗುತ್ತೆ ಅವ್ರ ಸಂಘಟನೆ ಜವಾಬ್ದಾರಿ ಹೊತ್ಕೊಂಡು. ಸೊ DK ಶಿವಕುಮಾರ್ ಒಂದು ದೊಡ್ಡ ಮೆಗಾ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡೋಣ, ಅಲ್ಲಿ ತಮ್ಮ ರಾಜಕೀಯ ವಿರೋಧಿಗಳಿಗೆ ಒಂದು ಟಕ್ಕರ್ ಕೊಡೋಣ ಅಂತ DK ಶಿವಕುಮಾರ್ ಬಣ ಕೂಡ ಭರ್ಜರಿಯಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನೆನಪಿರಲಿ, ಮಾರ್ಚ್ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ ಬಜೆಟನ್ನು ಮಂಡಿಸುವಂತಹ ತಿಂಗಳು ಕೂಡ ಹೌದು. ಅದೇ ತಿಂಗಳಲ್ಲಿ DK ಶಿವಕುಮಾರ್ ಕಡೆಯಿಂದ ಒಂದು ಶಕ್ತಿ ಪ್ರದರ್ಶನ ಅಥವಾ ಒಂದು ಸಂದೇಶ ಪಾಸ್ ಆಗುತ್ತಾ, ನನ್ನನ್ನು ಚೂಸ್ ಮಾಡಬೇಕಾಗತ್ತೆ, ನನ್ನನ್ನು ವೆಯ್ಟಿಂಗ್ ಪೀರಿಯಡಲ್ಲೇ ಇಡೋಕ್ಕಾಗಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾರಾ ನೋಡಬೇಕು. ಎಲ್ಲ ಇವತ್ತು ಶಿಲಾನ್ಯಾಸ ಭಾಳ ಪವಿತ್ರವಾದ ದಿನ ಮಾಡಿದ್ದೀನಿ. ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಕಚೇರಿಗಳನ್ನ ರೆಡಿ ಮಾಡಿದ್ದೀನಿ, ನೀವೆಲ್ಲ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡೋಕ್ಕೆ ಮಾಡಿ. ಮಿಕ್ಕಿದ ಒಂದಿನ ವರ್ಚುವಲ್ ಆಗಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ನಾವೆಲ್ಲ ಸೇರಿ ಅದನ್ನು ಮಾಡ್ತೇವೆ. ನೀವು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ ಅಂತ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಸಂದೇಶ ಕಳಿಸಿದ್ದೀನಿ. ಈಗಾಗಲೇ ಒಳ್ಳೆ ಕೆಲಸ ನಡೀತಾ ಇದೆ. ಇಲ್ಲೂ ಭಾಳ ಅಭಿವೃದ್ಧಿ ಆಗಿದೆ ಪುತ್ತೂರಿನಲ್ಲಿ. ನನಗೆ ವಿಶ್ವಾಸ ಇದೆ. ನಾನು ಏನು ಜನರಿಗೆ ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆಲ್ಲ ಈಗ ಭೂಮಿಕೆ ಸಿದ್ಧತೆ ಪಡಿಸ್ತಾ ಇದ್ದೀನಿ. ಒಳ್ಳೆಯದಾಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ನೋ ದೃಷ್ಟಿಯಿಂದ. ನಮಗೇನು ಸ್ವಾರ್ಥ ಏನಿಲ್ಲ. ಈ ಭಾಗ ಬೆಳಿಬೇಕು, ಒಳ್ಳೆಯ ಸಂಪತ್ತು ಭರಿತವಾದಂಥ ಪ್ರದೇಶ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಜನರಿಗೆಲ್ಲ ಒಳ್ಳೆಯದಾಗಲಿ ಅಂತ. ಮತ್ತು ಎಲ್ಲರ ಆಸೆ ಇದೆ. ಎಲ್ಲ ಭಾಷಣಗಳಲ್ಲಿ ಗೊತ್ತಾಗ್ತಾ ಇತ್ತು, ನೀವು ಅತಿ ಶೀಘ್ರದಲ್ಲೇ CM ಆಗ್ತೀರಾ, ನಿಮ್ಮ ಪಕ್ಷದಲ್ಲೇ ಬರ್ತಾ ಇರೋದು. ಉದ್ಘಾಟನೆಗೂ ನಾನೇ ಬರ್ತೀನಿ ಅಂತ ಹೇಳಿದರೆ ಅವ್ರ ಆಸೆಯಲ್ಲಿ ನೀವು CM ಆಗಿ ಬರ್ತೀರಾ ಅಂತ ನೋಡೋಣ. ಅವ್ರ ಆಸೆ ಪಡೋರ್ಗೂ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರ ಪ್ರಯತ್ನ ವಿಫಲ ಆಗ್ಬಾರ್ದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ. ಎಲ್ಲ ಇವತ್ತು ಶಿಲಾನ್ಯಾಸ ಭಾಳ ಪವಿತ್ರವಾದ ದಿನ ಮಾಡಿದ್ದೀನಿ. ಎಲ್ಲರೂ ಯಾವ ಪ್ರೋಗ್ರಾಮ್ ಜೊತೆಯಲ್ಲಿ ನಿಮ್ಮನ್ನು CM ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನಸು ತುಂಬ ಇದೆ ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ನಿಮಗಿದೆ. ಬಟ್ ಪಾರ್ಟಿ ಏನು ಹೇಳ್ತದೆ ಕೇಳಬೇಕು ನಾವೆಲ್ಲ. ನೀವು
ಯಾವ ಪ್ರೋಗ್ರಾಮ್ ಹೋಗಿದ್ರೆ ಅಲ್ಲಿ ನಿಮ್ಮನ್ನು ಸಿ ಎಂ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನಸು ತುಂಬ ಇದೆ ಜನರಿಗೆ. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ನಿಮಗಿದೆ ಡಿ.ಕೆ. ಶಿವಕುಮಾರ್ ಪ್ರತಿ ಹಂತದಲ್ಲೂ ಅಸಹಾಯಕರಾಗ್ತಾ ಇದ್ದಾರೆ. ಗೊತ್ತೋ ಗೊತ್ತಿಲ್ಲದೆಯೋ ಸಿದ್ದರಾಮಯ್ಯ ಅವರಿಗೆ ಪೂರಕ ವಾತಾವರಣಗಳು ಸೃಷ್ಟಿಯಾಗಿದೆ. ಬಜೆಟ್ಟು, GBA ಎಲೆಕ್ಷನ್ನು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು. ಸೊ ಅಧಿಕಾರದ ಮಂಥನದಲ್ಲಿ ಇಲ್ಲಿ ತನಕ ಹಿನ್ನಡೆಗಳೇ ಆಗ್ತಾ ಇದೆ ಅವರಿಗೆ.